ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಥರ ರಿಂಗ್ನ ಫಿಕ್ಸ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನಾನು ಬ್ಯಾಕು ಮತ್ತು ಫ್ರಂಟ್ನ ಎರಡನ್ನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ಲೀವ್ನೇನು ಸ್ಟಿಚ್ ಮಾಡ್ಕೊಂಡಿಲ್ಲ, ಯಾಕಂದರೆ ಸ್ಲೀವ್ನ ಫೀಟಾಗಿ ಕೂರ್ಸೋಕ್ಕಾಗಲ್ಲ. ಆವಾಗ ಸ್ಲೀವ್ ಇದ್ದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ನೀಟಾಗಿ ಬಟ್ಟೆನ ಕೂರಿಸ್ಬಿಟ್ಟು ರಿಂಗ್ನ ಟೈಟ್ ಮಾಡ್ಕೋತಾ ಇದ್ದೀನಿ. ಬಟ್ಟೆನ ಸ್ಟಿಫಾಗಿ ಕೂರಿಸ್ಬೇಕು ಫಸ್ಟು. ಕೆಲವೊಬ್ಬರು ಕ್ಯಾನ್ವಾಸ್ನ ಹಾಕ್ಕೊಂಡು ಬಟ್ಟೆನೂ ಹಾಕ್ಬಿಟ್ಟು ಫಿಕ್ಸ್ ಮಾಡ್ಕೋತಾರೆ. ಆ ಥರ ಮಾಡೋಕ್ಕೆ ಹೋದರೆ ಕ್ಯಾನ್ವಾಸ್ ಪೇಪರು ಸ್ಟಿಫಾಗಿ ಕೂರಲ್ಲ. ನನಗಾಗಿರೋ ಎಕ್ಸ್ಪೀರಿಯೆನ್ಸು. ಅದಕ್ಕೇ ನಾನೇನು ಮಾಡಿದೆ, ಫಸ್ಟು ಬಟ್ಟೆನ ನೀಟಾಗಿ ಕೂರಿಸ್ಕೊಂಡೆ. ಅದು ಫಿಟ್ಟಿಗೆ ಕೂತಾಯಿದೆ ಅಂತ ಗೊತ್ತಾದಮೇಲೆ ಇದು ಕ್ಯಾನ್ವಾಸ್ ಪೇಪರ್ನ ಕೆಳಗಡೆ ಇಟ್ಬಿಟ್ಟು ಫಸ್ಟು ಜರಿ ಥ್ರೆಡಲ್ಲಿ ಬ್ಲೌಸ್ನು ಮತ್ತು ಕ್ಯಾನ್ವಾಸ್ನ 0 ನಂಬರ್ ಮಾಮೂಲಿ 4 ನಂಬರ್ಗೆ ಫಿಕ್ಸ್ ಮಾಡ್ಕೊಂಡು ಯಾವುದೋ ಒಂದು ನಂಬರಲ್ಲಿ ಸ್ಟಿಚ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡ್ಕೊಳ್ಳಿ. ಏನೋ ಬ್ಯಾಕ್ನ ಫಸ್ಟು ಕ್ಯಾನ್ವಾಸ್ ಪೇಪರ್ ಹಾಕ್ಕೊಂಡು. ಆಮೇಲೆ ನಾನು ಏನು ಮಾಡಿದೆ ಅಂದರೆ ಬ್ಯಾಕ್ ರಿವರ್ಸ್ ಹೋಗೋಣ ಫಿಲ್ಲಿಂಗ್ ಮಾಡ್ಕೊಂಡು ಅಂತ ಟ್ರೈ ಮಾಡಿದೆ. ಅದು ಸ್ವಲ್ಪ ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲಿಲ್ಲ. ಮತ್ತು ನನ್ನ ಕಡೆಗೆ ತಿರುಗಿಸ್ಕೊಂಡು ರಿಂಗ್ನ ಅಲ್ಲಿಂದನೇ ತೊಗೊಬರ್ತಾ ಇದ್ದೀನಿ ಜರಿ ಥ್ರೆಡಲ್ಲಿ. ನೀವು ಕೂಡ ಇದೇ ಥರ ಮಾಡಿ. ತುಂಬ ಜನ ಕೇಳ್ತಾಯಿದ್ರಿ, ಮೇಡಮ್ ರೆಡಿ ಬ್ಲೌಸ್ ಮೇಲೆ ಸ್ಟಿಚ್ ಹಾಕೋದು ಯಾವ ಥರ ಹೇಳ್ಕೊಡಿ, ರೆಡಿ ಬ್ಲೌಸ್ ಮೇಲೆ ಸ್ಟಿಚ್ ಹಾಕೋದು ಯಾವ ಥರನೂ ಹೇಳ್ಕೊಡಿ ಅಂತ. ನೋಡಿ, ಇದೇ ಥರನೇ ಯಾರಾದರೂ ಕಸ್ಟಮರು ರೇಷ್ಮೆ ಸ್ಯಾರಿ ಬ್ಲೌಸ್ ತಂದುಕೊಟ್ರು, ಈ ಥರ ಎಂಬ್ರಾಯ್ಡ್ರಿ ಹಾಕ್ಕೊಡಿ ಅಂತ ತಂದುಕೊಟ್ರು ಅಂತಂದರೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಫುಲ್ ಫಿಟ್ಟಿಂಗ್ ಸ್ಟಿಚೆಲ್ಲ ಬಿಚ್ಕೊಬಂದು ಕೊಡಿ ಅಂತ ಹೇಳಿ. ಯಾಕಂತ ಅಂದರೆ ಇವಾಗ ನೀವು ಕೂತ್ಕೊಂಡು ಬಿಚ್ಚಿದ್ರೆ ತುಂಬ ಟೈಮ್ ತಗೊಳುತ್ತೆ. ತುಂಬ ಆರ್ಡರ್ಸ್ ಇರೋರು ಆ ಥರ ಮಾಡೋಕ್ಕೆ ಹೋದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ನೀವು ತುಂಬ ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿ ಅದೆಲ್ಲ ತೊಗೊಳ್ಳೋದೆಲ್ಲ ಬಿಚ್ಚಿ ಮಾಡೋದಕ್ಕೆ ನಿಮಗೆ 1 hour ಆದರೂ ಬೇಕೇ ಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡಿ ಅಂತಂದರೆ ನೀವು ಅವ್ರಿಗೆ ಹೇಳ್ಬಿಡಿ ಫಿಟ್ಟಿಂಗ್ ಸೈಡ್ದು ಸ್ಟಿಚೆಲ್ಲ ಬಿಚ್ಕೊಬಂದು ಕೊಟ್ಬಿಡಿ ಅಂತ. ಅವರು ಫಿಟ್ಟಿಂಗ್ ಸೈಡ್ದು ಸ್ಟಿಚೆಲ್ಲ ಬಿಚ್ಕೊಬಂದು ಕೊಟ್ಟರು ಅಂದರೆ ನೀವು ಆಟೋಮೆಟಿಕ್ಕಾಗಿ ಎಂಬ್ರಾಯ್ಡ್ರಿ ಮಾಡ್ತಾ ಹೋಗ್ಬೋದು. ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ ಮೇಲೆ ಹಂಗೆ ಮಾಡೋಕ್ಕಾಗಲ್ವ ಮೇಡಮ್ ಅಂತ ನೀವು ಕೇಳ್ಬೋದು. ಮಾಡೋಕ್ಕಾಗಲ್ಲ, ಯಾಕಂದರೆ ಬಟ್ಟೆ ರಿಂಕಲ್ಸ್ ಬರುತ್ತೆ. ಮಾಡ್ಬೋದು, ಬಟ್ ಬಟ್ಟೆ ಅಗಲ ಮಾಡ್ಕೊಳಕ್ಕಾಗಲ್ಲ, ಬಟ್ಟೆ ನೀಟಾಗಿ ಕೂರಲ್ಲ. ಆಮೇಲೆ ನಿಮ್ಗೆ ಗೊತ್ತಾ ಮೇಡಮ್, ರಿಂಗ್ ಇಲ್ಲದೆ ಮಾಡೋಕ್ಕಾಗಲ್ವ, ನೀವು ರಿಂಗ್ ಹಾಕ್ಕೊಂಡು ಮಾಡ್ತಾಯಿದ್ದೀರಾ ಅಂತ ಕೇಳ್ಬೋದು. ರಿಂಗ್ ಇಲ್ಲದೇನೂ ಮಾಡ್ಬೋದು, ಬಟ್ ರಿಂಗ್ ಇಲ್ಲದೆ ನಾವು ಮಾಡೋಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ ಅದು ಸ್ಟಿಫಾಗಿ ಸ್ವಲ್ಪ ಬಟ್ಟೆ ಏನಾದರೂ ನೀಟಾಗಿ ಇಲ್ಲ ಕೂರಿಲ್ಲ ಅಂತಂದರೆ ಆವಾಗ ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ. ರಿಂಕಲ್ ಥರ ಆಗಿಬಿಡುತ್ತೆ ಬಟ್ಟೆ. ಅದಕ್ಕೆ ಸ್ವಲ್ಪ ನಮ್ಮ ಹುಷಾರಲ್ಲಿ ನಾವಿರಬೇಕು. 5 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ ನಾವು ರಿಂಗ್ ಹಾಕ್ಕೊಳ್ಳೋಕ್ಕೆ. ಅದನ್ನು ಬಿಟ್ಟರೆ ಇನ್ನೇನು ಕಳ್ಕೊತೀವಿ ನಾವು ಅಲ್ವಾ. ನಮ್ಮ ಸೇಫ್ಟಿ ಯಾವುದಿರುತ್ತೋ ಅದನ್ನು ಮಾಡ್ಕೋಬೇಕು. ನಾವೇನೋ ಮಾಡೋಕ್ಕೋಗಿ ನಾನು ಹಂಗೆ ಮಾಡ್ತೀನಿ, ನಾನು ರಿಂಗ್ ಫಿಟ್ ಮಾಡ್ಕೊಳ್ಳಲ್ಲ ಅಂದರೆ ಅದು ನಿಮ್ಮ ಅನುಕೂಲ. ನಾನು ಬಟ್ಟೆ ನೀಟಾಗಿ ಕೂತ್ಕೋಬೇಕು, ಫಿನಿಶಿಂಗ್ ನೀಟಾಗಿ ಕಾಣಬೇಕು, ನನಗೆ ಬೇಕಾಗಿರೋದು ಅಷ್ಟೇ. ಏನಾದರೂ ಹಾಕ್ಕೋಬೋದು, ಏನಾದರೂ ಹಾಕ್ಕೊಳ್ದೇ ಇರ್ಬೋದು. ಕೆಲವೊಬ್ಬರು ಹಾಕ್ಕೊಳ್ದೆ ಕೂಡ ಮಾಡ್ತಾರೆ. ಅದು ಓಕೆ. ಅವಾಗ ಏನು ಮಾಡಬೇಕು ನೀವು ಅಂತಂದರೆ ಸ್ವಲ್ಪ ಸ್ಟಿಫಾಗಿ ಐರನ್ ಮಾಡ್ಕೊಬಿಡಿ. ಅದನ್ನು ಬ್ಲೌಸ್ನೆಲ್ಲ ನೀಟಾಗಿ ಐರನ್ ಮಾಡಿಬಿಟ್ಟು ಬಟ್ಟೆನ ಲೈನಿಂಗ್ಗೆ ನೀಟಾಗಿ ಕೂರಿಸ್ಬಿಟ್ಟು ಆಮೇಲೆ ಎಂಬ್ರಾಯ್ಡ್ರಿ ಹಾಕಿ. ಆವಾಗ ಅದು ನೀಟಾಗಿ ಬರುತ್ತೆ. ಓಕೆನಾ, ನೀಟಾಗಿ ಬರುತ್ತೆ. ನಾನು ಏನು ಮಾಡಿದೆ, ಫಸ್ಟು ಜರಿ ಥ್ರೆಡಲ್ಲಿ ಫಿಲ್ಲಿಂಗ್ ಮಾಡಿದೆ. ಏನೋ ಮಾಮೂಲಿ ಇವಾಗ ಬೇಸಿಕ್ ಸ್ಟಿಚ್ ಬಾರ್ಡರ್ ಲೈನ್ ಕೊಟ್ಟೆ. ನೆಕ್ಸ್ಟ್ ನಾನು ಡೋರಿ ದಾರ ತೊಗೊಂಡಿದ್ದೀನಿ. ಹಿಂದೆ ಕಡೆ ಕಟ್ಟೋ ಡೋರಿ ದಾರ ಬರುತ್ತಲ್ಲ, ಆ ಡೋರಿ ದಾರದಲ್ಲಿ ನಾನು ಪೈಪಿಂಗ್ ಥ್ರೆಡ್ನ ಫಿಲ್ ಮಾಡ್ತಾಯಿದ್ದೀನಿ. ಯಾಕೆ ಆ ಥರ ಡೋರಿ ದಾರದಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಅಂದರೆ ನಂದು ತುಂಬ ಸಣ್ಣ ಇತ್ತು. ಅದು ಏನು ಗೊತ್ತಾ, ಈ ಥರ ನಾವು ಥ್ರೆಡ್ ಫಿಲ್ ಡಿಫ್ರೆಂಟಾಗಿ ಮಾಡಿದ್ವಿ ಅಂದರೆ ಅದು ಹೈಲೈಟಾಗಿ ಕಾಣಿಸ್ಬೇಕು ಬ್ಲೌಸ್ಗೆ. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಐಡಿಯಾ ಹೊಳಿಲಿಲ್ಲ. ಯಾವಾಗ ಹೊಳಿತು ಅಂತಂದರೆ, ನಾನು ಪೈಪಿಂಗ್ ಮೊನ್ನೆ ಅರ್ಜೆಂಟ್ ಬ್ಲೌಸ್ ಕೊಡಬೇಕಾಗಿತ್ತು ಕಸ್ಟಮರ್ಗೆ. ಪೈಪಿಂಗ್ ಥ್ರೆಡಲ್ಲಿ ಮಾಡೋಣ ಅಂದ್ಬಿಟ್ಟು ಪೈಪಿಂಗ್ ಥ್ರೆಡ್ ತುಂಬ ಹುಡುಕಿದೆ, ಸಿಗಲೇ ಇಲ್ಲ ಪೈಪಿಂಗ್ ಥ್ರೆಡ್ಡು. ಆವಾಗ ಏನು ಮಾಡಿದೆ, ಸದ್ಯಕ್ಕೆ ಕಟ್ಟೋ ಡೋರಿ ದಾರನೇ ಇದೆ, ಇದನ್ನೇ ಹಾಕ್ಕೊಟ್ಬಿಡೋಣ, ದಪ್ಪ ಬಂದರೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ. ನೋಡಿದ್ರೆ ಅದು ಫಿನಿಶಿಂಗ್ ಒಳ್ಳೆ ಸೂಪರಾಗಿ ಬಂದುಬಿಡ್ತು. ನನಗೆ ಸಿಗದೇ ಇರೋದೇ ಎಷ್ಟೋ ವಾಸಿ ಆಯಿತು ಅಂದ್ಕೊಂಡೆ ಮನಸ್ಸಲ್ಲಿ. ಯಾಕಂದರೆ ಅದು ತುಂಬ ಸಣ್ಣ ಇರುತ್ತೆ, ಸ್ವಲ್ಪ ಅಷ್ಟು ಸೈಜ್ ಇರಲ್ಲ. ಅದು ಸೈಜ್ ಬರುತ್ತೆ 1 mm, 1.5 mm, 2 mm ಆ ಥರ ಬರುತ್ತೆ. ಅದು ಡಿಪೆಂಡ್ ಅಪಾನ್ ನಮ್ಮ ಫ್ಯಾಷನ್ ಯಾವುದಾದ್ರೂ ತೊಗೋಬೋದು. ನಾನು ಬ್ಲೌಸ್ಗೆ ಪೈಪಿಂಗ್ ಥ್ರೆಡ್ ಮಾಡ್ತೀವಲ್ಲ, ಆ ಥರ ಥ್ರೆಡ್ ಪೈಪಿಂಗ್ ತೊಗೊಬಂದಿದ್ದೆ. ಅದು ತುಂಬ ಸಣ್ಣ ಇದೆ. ಯಾಕಂದರೆ ಪೈಪಿಂಗ್ ಥ್ರೆಡ್ ಮಾಡಬೇಕಾದ್ರೆ ಪೈಪಿಂಗ್ ಥ್ರೆಡು ತುಂಬ ಸಣ್ಣ ಇದ್ದರೆ ಬ್ಲೌಸ್ಗೆ ಚೆನ್ನಾಗಿ ಕಾಣಿಸುತ್ತೆ, ದಪ್ಪ ಇದ್ದರೆ ಅಷ್ಟು ಲುಕ್ ಇರಲ್ಲ ಅಂತ ಸಣ್ಣ ತಂದಿದೆ. ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಆಮೇಲೆ ಎಲ್ಲ ಬ್ಲೌಸ್ಗೆ ಇದೇ ಥರ ಟ್ರೈ ಮಾಡಿದೆ. ಇದು ಡಬಲ್ ಕಲರ್ ಸ್ಯಾರಿ, 1 ಕಲರ್ ಇದೆ, ಬ್ಲೌಸ್ 1 ಕಲರ್ ಇದೆ. ಸ್ಯಾರಿ ಸ್ಯಾಫ್ರಾನ್ ಕಲರ್ ಇದೆ, ಬ್ಲೌಸ್ ಬಂದು ಬ್ಲೂ ಕಲರ್ ಇದೆ. ಅದಕ್ಕೆ ನಾನು ಸ್ಯಾಫ್ರನ್ನು ಮತ್ತು ಬ್ಲೂ ಕಲರಲ್ಲಿ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಈ ಥರ ಥ್ರೆಡ್ ಮೇಲೆ ಯಾವ ಥರ ಸಿಲ್ಕ್ ಥ್ರೆಡ್ನ ಫಿಲ್ ಮಾಡೋದು ಅಂತ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಾನು ಹೇಳ್ಕೊಡ್ತೀನಿ. ಇನ್ನೂ ತುಂಬ ಡಿಫ್ರೆಂಟ್ ಸ್ಟಿಚಸ್ ಇದೆ. ಈ ಥರ ಫಿಲ್ಲಿಂಗ್ ಮಾಡಬೇಕಾದ್ರೆ ತುಂಬ ಡಿಫ್ರೆಂಟ್ ಸ್ಟಿಚಸ್ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಾನು ಫಸ್ಟೇ ಯಾವುದೇ ಥರದ ಬಾಲ್ ಚೈನ್ ಸ್ಟೋನ್ ಚೈನ್ನ ಸ್ಟಿಕ್ ಮಾಡ್ತಾಯಿಲ್ಲ ವೀಡಿಯೋದಲ್ಲಿ ನೋಡಿ. ಯಾಕಂದರೆ ನಾನು ವೀಡಿಯೋದಲ್ಲಿ ಸ್ಟಿಕ್ ಮಾಡ್ತಾಯಿಲ್ಲ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಅಂತಂದರೆ ಅದು ತುಂಬ ಹುಷಾರಾಗಿ ಮಾಡಬೇಕು. ಒಂದು ಸ್ವಲ್ಪ ನೀಡೋಲಾಗಿ ಸಿಕ್ಕೋಗ್ಬಿಡ್ತು ಅಂತ ಅಂದರೆ ಏನಾಗುತ್ತೆ, ಬಾಲ್ ಚೈನೋ ಇಲ್ಲ ಸ್ಟೋನ್ ಚೈನೋ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಕಟ್ ಆಗ್ತಾಯಿದ್ರೆ ನಾವು ಪದೇ ಅದ್ರ ಮೇಲೆ ಸ್ಟಿಚ್ ಹಾಕಿ ಮಾಡ್ತಾಯಿದ್ರೆ ಅದು ಫಿನಿಶಿಂಗ್ ಹೋಗ್ಬಿಡುತ್ತೆ.
ಫಿನಿಶಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟು. ಫಿನಿಶಿಂಗ್ ಬಂದಿಲ್ಲ ಅಂದರೆ ಯಾವ ಕಾರಣಕ್ಕೂ ನೀವು ಎಂಬ್ರಾಯ್ಡ್ರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟು ನೀವು ಫಿನಿಶಿಂಗ್ ಅನ್ನೋದನ್ನ ಕಲ್ತ್ಕೋಬೇಕು. ಯಾಕಂದರೆ ಎಂಬ್ರಾಯ್ಡ್ರಿ ಕಲ್ತ್ಕೊಳ್ಳೋದು ದೊಡ್ಡದಲ್ಲ, ಫಿನಿಶಿಂಗ್ ಅನ್ನೋದನ್ನ ಕಲಿಬೇಕು. ಓಕೆನಾ? ಫಿನಿಶಿಂಗ್ ಅನ್ನೋದು ಬರಬೇಕು ಅಂದರೆ ಈ ಥರ ನಾನು ಹೇಳ್ಕೊಡೋ ಥರ ನೀವು ಮಾಡಿ ಆಟೋಮೆಟಿಕ್ಕಾಗಿ ಬಂದೇ ಬರುತ್ತೆ ಅದು. ನೆಕ್ಸ್ಟ್ ನಾನೇನು ಮಾಡಿದೆ, ಅದರಲ್ಲಿ ಅದೇ ರಿಂಕಲ್ ಥರ ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಈ ಥರ ಡಿಸೈನ್ ಬಂದಿತ್ತು ಬ್ಲೌಸ್ ಸ್ಯಾರಿಲಿ ಬಾರ್ಡ್ರಲ್ಲಿ ಆ ಥರ ಬಂದಿತ್ತು. ಅದಕ್ಕೆ ನಾನೇನು ಮಾಡಿದೆ, ಅದೇ ಥರನೇ ಡಿಸೈನ್ ಕೊಡೋಣ ಅಂದ್ಬಿಟ್ಟು ನಾನು ಆ ಥರ ರಿಂಕಲ್ ಥರ ಡ್ರಾ ಮಾಡಿಕೊಂಡು ಅದನ್ನು ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಅದು ಸ್ವಲ್ಪ ಕಷ್ಟನೇ ಅದು ಇದು ನೀಟಾಗಿ ಬರೋಲ್ಲ. ಇದು ಸ್ವಲ್ಪ ಬೇಸಿಕಲಿ ನೀಟಾಗಿ ಬರೋಲ್ಲ. ಇನ್ನೂ ಸ್ವಲ್ಪ ನೀಟಾಗಿ ಬರಬೇಕು ಅಂದರೆ ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಬೇಕು. ಹೆಚ್ಚಿನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದು ನೀಟಾಗಿ ಬರುತ್ತೆ. ಇಲ್ಲಾಂದರೆ ಸಿಲ್ಕ್ ಥ್ರೆಡೆಲ್ಲ ಒಂಥರ ಗುಂಡ್ಗುಣೆ ಥರ ಆಗಿಬಿಡುತ್ತೆ. ಇದಕ್ಕೂ ಎಲ್ಲ ಟ್ರೈನಪ್ ಆಗಬೇಕು ನೀವು ಚೆನ್ನಾಗೆ. ಮತ್ತು ಇದರಲ್ಲಿ ಸಮೋಸ ಸ್ಟಿಚ್ ತೋರಿಸ್ತೀನಿ. ಸಮೋಸ ಸ್ಟಿಚ್ಚು ತುಂಬ ಕಷ್ಟ ಆಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾಯಿದ್ದೀರಾ. ಮೇಡಮ್ ಇದೇ ಹೌದು ಮೇಡಮ್, ಸಮೋಸ ಸ್ಟಿಚ್ಚು ಚಿರುಮುರಿ ಸ್ಟಿಚ್ ಇಲ್ವಾ ಅಂತ ಕೇಳ್ಬೋದು ನೀವು. ಮೇಡಮ್ ಅದು ಸಮೋಸ ಶೇಪಲ್ಲಿರುತ್ತೆ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಅದು ಸಮೋಸ ಸ್ಟಿಚ್ ಅಂದರೆ ಏನು ಅಂತ. ಆ ಸಮೋಸ ಸ್ಟಿಚ್ ಏನಂದರೆ ಏನು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಕೊನೆ ಗಂಟೆ ವಿಡಿಯೋ ನೋಡಿ ನಾವೇನು ಕೊಡ್ತೀವಿ ಅಂತ ನಿಮ್ಗೆ ಅರ್ಥ ಆಗಲಿ. ಯಾಕಂದರೆ ನಾವು ಹೇಳ್ಕೊಡೋದನ್ನ ನೀವು ಬಿಟ್ರಿ ಅಂದರೆ ಹೋಯ್ತಷ್ಟೇ. ಕೇಳಿಸ್ಕೊಳ್ದೆ ಸುಮ್ಮನೆ ಡಿಸೈನ್ ನೋಡ್ಕೊಂಡ್ರೆ ಏನು ಪ್ರಯೋಜನ? ನಾವು ಏನು ಮಾಡ್ತಾಯಿದ್ದೀವಿ, ನಾವು ಏನು ಹೇಳ್ತಾಯಿದ್ದೀವಿ ಅಂತ ನೀವು ನೀಟಾಗಿ ಕೇಳಿಸ್ಕೊಂಡ್ರಿ ಅಂದರೆ ಅದಕ್ಕೊಂದು ಅರ್ಥ ಸಿಗುತ್ತೆ. ಇಲ್ಲಾಂದರೆ ನಿಮ್ಗೆ ಏನೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾಯಿದ್ದೀನಿ, ಫಸ್ಟು ನಾವೇನು ಹೇಳ್ತಾಯಿದ್ದೀವಿ ಅಂತ ಕಿವಿ ಕೊಟ್ಟು ನೀಟಾಗಿ ಕೇಳಿಸ್ಕೊಳ್ಳಿ. ಆವಾಗ ನಿಮಗೆ ಅರ್ಥ ಆಗುತ್ತೆ. ನಾನು ಆ್ಯಕ್ಚುಲಿ ಫಸ್ಟೇ ಡ್ರಾ ಮಾಡ್ಕೊಂಡಿದ್ದೆ. ಆದರೆ ಡ್ರಾ ಮಾಡ್ಕೊಂಡಾಗ ಒಂದೆರಡು ಆದಮೇಲೆ ಏನಾಯಿತು, ಸ್ಪೇಸ್ ಜಾಸ್ತಿ ಕಾಣಿಸಂಗೆ ಶುರು ಆಯಿತು. ಅದಕ್ಕೆ ನಾನು ಒಂದು ಕೈಲಿ ಪೆನ್ಸಿಲ್ ಇಟ್ಕೊಂಡು ಪಕ್ಕದಲ್ಲಿ ಅದು ಇಟ್ಕೊಂಡು ಡ್ರಾ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಮೇಡಮ್ ಮೊಬೈಲಲ್ಲಿ ಟ್ರೇಸ್ ಮಾಡ್ಕೊಳಕ್ಕಾಗಲ್ವಾ ಬ್ಲೌಸ್ ಈ ಥರ ಫಿಟ್ ಮಾಡ್ಕೊಂಡು ಅಂತ? ಆಗಲ್ಲ. ಯಾಕಂದರೆ ನಾವು ಆಲ್ರೆಡಿ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿರ್ತೀವಿ ಬ್ಲೌಸ್ಗೆ. ಅದು ಲೈನಿಂಗ್ ಬಟ್ಟೆ ಸ್ವಲ್ಪ ತಿಕ್ಕಾಗಿರುತ್ತೆ. ನಾವು ಫೋನ ಕೆಳಗಡೆ ಇಟ್ಟಾಗ ಬ್ಲೌಸ್ ಪೀಸ್ ಕೆಳಗಡೆ ಇಟ್ಟಾಗ ಅದು ಕಾಣಿಸಲ್ಲ. ಯಾಕಂದರೆ ಅಷ್ಟು ಬ್ರೈಟ್ನೆಸ್ಸಿಂದ ಅದು ಏನು ಝೂಮ್ ಆಗಿ ಬರೋಲ್ಲ. ಫೋನಲ್ಲಿ ಅಷ್ಟು ಬ್ರೈಟ್ನೆಸ್ಸಿಂದ ಝೂಮ್ ಆಗಿ ಬರೋಲ್ಲ. ಬಟ್ಟೆ ಅಂದರೆ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದು ಬರುತ್ತೆ. ಇದು ಕಾಟನ್ ಬಟ್ಟೆ ಹಾಕಿರೋದ್ರಿಂದ ಕ್ವಾಲಿಟಿ ಇರೋ ಬಟ್ಟೆ ಅಂತೂ ತುಂಬ ತಿಕ್ಕಾಗಿರುತ್ತೆ. ಸ್ವಲ್ಪ ಕ್ವಾಲಿಟಿ ಇರೋದು ಸ್ವಲ್ಪ ಲೈಟಾಗಿ ತಿನ್ನಾಗಿರುತ್ತೆ. ಅದಕ್ಕೇ ನಾನೇನು ಮಾಡಿದೆ, ಕೈಲೇ ಡ್ರಾ ಮಾಡಿಕೊಂಡೆ. ತುಂಬ ಡಿಫಿಕಲ್ಟಾಗಿರೋ ಡಿಸೈನ್ನ ನೀವು ಸ್ಟಿಚ್ ಮೇಲೆ ಬ್ಲೌಸ್ ಮೇಲೆ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು ಡ್ರಾ ಮಾಡಿಕೊಂಡು ರಿಂಗ್ ಮೇಲೆ ಮಾಡಿ. ಮತ್ತು ಕಟ್ ವರ್ಕ್ ಎಲ್ಲ ಇವಾಗ ಕೊಟ್ಟಿರ್ತಾರೆ ಈ ಥರ ಕಸ್ಟಮರು, ಏನೋ ಇದು ಮಾಡಿಕೊಡಿ ನಮಗೆ ಈ ಥರ ಡಿಸೈನ ಕಟ್ ವರ್ಕ್ ಅಂತ. ಅದರ ರೆಡಿ ಬ್ಲೌಸ್ ಮೇಲೆ ಕಟ್ ವರ್ಕ್ ಹಾಕೋದು ಯಾವ ರೀತಿ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ಯಾವ ಥರ ಮಾಡಬೇಕು ಅಂತ ನಾನು ವೀಡಿಯೋ ಮಾಡಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಡ್ತೀನಿ. ಯಾಕಂದರೆ ಇದು ನಾರ್ಮಲಾಗಿ ರೌಂಡ್ ಶೇಪ್ ಕೊಟ್ಟಿರ್ತಾರೆ, ಇಲ್ಲ ಬಾಕ್ಸ್ ಶೇಪ್ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಕಟ್ ವರ್ಕ್ ಹಾಕೋದು ಯಾವ ರೀತಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬಾಲ್ ಚೈನ್ ಹಾಕೋದು ಹೆಂಗೆ, ಸ್ಟೋನ್ ಚೈನ್ ಹಾಕೋದು ಹೆಂಗೆ, ಮತ್ತು ಬಾಲ್ ಚೈನ್ಗೂ ಸಿಂಗಲ್ ಹಾಕೋದು ಹೆಂಗೆ, ಡಬಲ್ ಹಾಕೋದು ಹೆಂಗೆ, ತ್ರಿಬಲ್ ಹಾಕೋದು ಹೆಂಗೆ, 4 ಹಾಕೋದು ಹೆಂಗೆ ಎಲ್ಲ ಹೇಳ್ಕೊಡ್ತೀನಿ. ಫುಲ್ ಡೀಟೇಲಾಗಿ ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ನಮ್ಮ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಹೇಳ್ಕೊಡೋದ್ರಿಂದ ನಿಮ್ಗೆ ಏನು ಅರ್ಥ ಆಗ್ತಾಯಿದೆ ಅಂತ ತಿಳಿಸಿ, ಮತ್ತು ಏನು ಅರ್ಥ ಆಗ್ತಾ ಇಲ್ಲ ಅಂತ ತಿಳಿಸಿ, ಮತ್ತು ಯಾವುದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ತಿಳಿಸಿ. ನಾವು ಅದ್ರ ಬಗ್ಗೆನೇ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಓಕೆನಾ? ಮತ್ತು ತುಂಬ ಜನ ಮಹಿಳೆಯರು ಕೇಳ್ತಾಯಿದ್ರಿ, ಮೇಡಮ್ ಕ್ಯಾನ್ವಾಸ್ ಪೇಪರ್ ಯಾವ ಥರ ತೊಗೋಬೇಕು ಹೇಳಿ ಅಂತ. ನೋಡಿ ಮೇಡಮ್, ನಾನು ಕ್ಯಾನ್ವಾಸ್ ಪೇಪರ್ ಹಾಕ್ಕೊಂಡಿದ್ದೀನಿ. ನಾನು ಎಷ್ಟೊಂದು ಸರಿ ರಿಂಗ್ನ ಉಜ್ತಾ ಇದ್ದೀನಿ, ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದೀನಿ. ಮತ್ತು ಕೈಲಿ ಬ್ಲೌಸ್ ಪೀಸ್ನ ಇಟ್ಕೊಂಡು ನಾನು ಮಾಡ್ತಾ ಇರೋದು. ರಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರೆ, ಯಾಕಂದರೆ ನಾರ್ಮಲ್ ಸೈಡು ಸ್ಟಿಫ್ನೆಸ್ ಆಗಿರೋಕ್ಕೆ ಬಟ್ಟೆ ಯಾವುದೂ ಇಲ್ಲ, ಅಲ್ಲಿ ಓಪನ್ ಇದೆ. ಅದಕ್ಕೆ ನಾನು ಸ್ಟಿಫಾಗಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಅಂಥದ್ರಲ್ಲಿ ನೋಡಿ ಆ ಸೈಡು ನಾನು ಕ್ಯಾನ್ವಾಸ್ ಪೇಪರ್ ಇಟ್ಟಿದ್ದೀನಲ್ಲ, ಬೇರೆಲ್ಲ ಇಟ್ಕೋತೀನಲ್ಲ ಕ್ಯಾನ್ವಾಸ್ ಪೇಪರ್ ಕಡೆ ಕ್ಯಾನ್ವಾಸ್ನ ಜಗ್ಗಿ ಇಟ್ಕೊಂಡಿದ್ದೀನಿ. ಆದರೂ ಕ್ಯಾನ್ವಾಸ್ ಪೇಪರ್ ಕಿತ್ಕೊಬೋದಾ ಇಲ್ಲ. ಯಾಕಂದರೆ ನಾವು ಕೈಲಿ ಜಡಿದ್ರೆ ಮಾತ್ರ ಬರುತ್ತೆ ಇದು. ನಾವು ಎಷ್ಟೇ ಉಜ್ಜಿದ್ರೂ ಇದು ಕಿತ್ತೋಗಲ್ಲ. ಆ ಥರ ಕಿತ್ತೋಗ್ಲಿಲ್ಲ ಅಂದ್ರೇ ಸರಿ. ಯಾಕೆ ಗೊತ್ತಾ, ಡಿಸೈನ್ ನೀಟಾಗಿ ಬರುತ್ತೆ. ನೋಡಿ ಲೀಫ್ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಲೀಫ್ ಹಿಂಗೆ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಫಸ್ಟ್ ಸ್ಟಾರ್ಟಿಂಗ್ ಯಾಕೆ ಒಂದು ಸ್ವಲ್ಪ ದಾರ ಕಟ್ಟಾಗೋ ಥರ ಆಯ್ತು ಅಂದರೆ ಅದು ಟೇಬಲ್ಗೆ ನೀಟಾಗಿ ಇನ್ನೂ ಕೂತ್ಕೊಂಡಿಲ್ಲ ಮಿಷಿನು. ಮೆಕ್ಯಾನಿಕ್ಗೆ ನಾನು ಕಾಲ್ ಮಾಡಿದ್ದೆ ಬನ್ನಿ ಅಂತ. ಅವರು ಮೆಕ್ಯಾನಿಕ್ಕು ಬರ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ. ನನಗೆ ಸಿಟ್ಟು ಕೋಪ ಬರ್ತಾಯಿದೆ. ಯಾಕಂದರೆ ನಾನು ಅಷ್ಟು ಅಮೌಂಟ್ ಕೊಟ್ಟು ಅವ್ರಿಗೆ ಫಿಟ್ಟಿಂಗ್ ಮಾಡಿ ಅಂತ ಹೇಳಿ ಅಂದರೆ ಸಾಯಂಕಾಲ ಆಗೋಯ್ತು ಅಂತ ಬಿಟ್ಬಿಟ್ಟು ಹೊಟ್ಟೋದ್ರು. ಬಟ್ ನಮ್ಗೆ ಇಲ್ಲಿ ಪ್ರಾಬ್ಲಮ್ಮು, ಏನು ಮಾಡೋದು, ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕು. ಆ ಮೆಕ್ಯಾನಿಕ್ ಮಾಡಿರೋ ಒಂದು ತಪ್ಪಿಂದ ನಾನು ಎಷ್ಟಿಷ್ಟ ಏನೇನೋ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಆಗ್ತಾಯಿಲ್ಲ. ಅವರೇ ಬಂದು ಅಡ್ಜಸ್ಟ್ ಮಾಡಬೇಕು. ಒಂದು 1/4 ಇಂಚಷ್ಟು ಮೇಲೆ ಇದ್ಬಿಟ್ಟಿದೆ ಮಿಷಿನು. ಅಂದರೆ ಅವ್ರು ಅಡ್ಜಸ್ಟೇ ಮಾಡಿಲ್ಲ. ಬೇರೆ ಟೇಬಲ್ ತರಿಸ್ಕೊಂಡಿದ್ದಲ್ವ, ಅದ್ರ ಬಾಡಿಗೆ ತಕ್ಕನಾಗೆ ಅದು ಸ್ಪೇಸ್ ಇರಲಿಲ್ಲ. ಅದಕ್ಕೆ ಇವಾಗ ಅದ್ರ ಬಾಡಿ ತಕ್ಕನಾಗ ಸ್ಪೇಸ್ನ ನಾವು ಮಾಡಬೇಕು. ಅದಕ್ಕೆ ಅವ್ರನ್ನ ಕರೆಸ್ತಾ ಇದ್ದೀನಿ, ಬರ್ತಾರೆ. ನೋಡಿ ಎಷ್ಟು ನೀಟಾಗಿ ನಾನು ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ ಲೀಫ್ ಫಿಲ್ಲಿಂಗಿ ಅಂತ. ನಾನಿವಾಗ ಡಿಸೈನ್ ಮಾಡ್ತಾ ಇರೋದು ಮಧ್ಯರಾತ್ರಿ 2 ಗಂಟೆ 2:15 ಆಗಿರ್ಬೋದು. ನಾನು ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ಯಾವಾಗ ಮಾಡ್ತೆ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಅಂತ. ಅಲ್ಲಿ 2 ಗಂಟೆ 2:15 ಆಗಿತ್ತು. ಆಗ ಮಾಡಿದ್ದು ಡಿಸೈನ್ಸ್ ಎಲ್ಲ ನಾನು ನೋಡಿ ಎಷ್ಟು ನೀಟಾಗಿ ಲೀಫ್ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ. ಒಳ್ಳೆ ಮುತ್ತು ಜೋಡಿಸ್ದಂಗೆ ಮಾಡಬೇಕು ನೀವು.
ಎಂಬ್ರಾಯ್ಡ್ರಿ ಮಾಡ್ತಾಯಿದ್ರೆ ಒಂದು ಫಿನಿಶಿಂಗ್ ಲುಕ್ ಅಂತ ನಾವೇ ಕಿತ್ಕೊ ತಿನ್ನೋಂಥ ಡಿಸೈನ್ ಆಗಬೇಕದು. ನಮಗೆ ಅಯ್ಯೋ ನಾನಾದರೂ ಹಾಕೋಬಾರ್ದಾಗಿತ್ತು ಈ ಡಿಸೈನ್ ಅನಿಸ್ಬೇಕು, ಆ ಥರ ಇದ್ದರೆ ಮಾತ್ರ ಅದು ಫಿನಿಶಿಂಗ್ ಅನ್ಸ್ಕೊಳ್ಳುತ್ತೆ. ಇಲ್ಲಾಂದರೆ ನಾವೇ ಹೊಲ್ದ್ಬಿಟ್ಟು ಹೊತ್ತು ಇದು ಯಾಕೆ ಮಾಡಿದೆ ಈ ಡಿಸೈನ್ ಅನಿಸಿದ್ರೆ ಅದು ವೇಸ್ಟ್ ಆಗುತ್ತೆ ನಿಮಗೆ, ಯಾಕಂದರೆ ಚೆನ್ನಾಗಿ ಬರೋಲ್ಲ ಅದು. ಅದಕ್ಕೆ ನಾನು ನಿಮಗೆ ಹೇಳಿದ್ದು. ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ಸರ್ವೋ ಮೋಟ್ರು ಹಾಕ್ಸ್ಕೊಳ್ಳೋದು ಬೆಟರಾ ಸ್ಪೀಡ್ ಮೋಟ್ರ್ ಹಾಕ್ಸ್ಕೊಳ್ಳೋದು ಬೆಟರಾ ಅಂತ. ನಾನು ನಿಮಗೆ ಈ ವಿಷಯದಲ್ಲಿ ಏನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ವೋ ಮೋಟರು ಅಂದರೆ ಫ್ಯೂಚರ್ಗೆ ಸರ್ವೋ ಮೋಟರ್ ಅಷ್ಟು ಬೆಟರ್ ಇಲ್ಲ ಅಂತ ಮೆಕ್ಯಾನಿಕ್ ಸಜೆಸ್ಟ್ ಕೊಡ್ತಾರೆ. ಯಾಕೆ ಸಜೆಸ್ಟ್ ಕೊಡ್ತಾರೆ ಅಂತಂದರೆ ಅದು ಸುಟ್ಟೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದು ಮೈನ್ಯೂಟ್ ಅಂದರೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿರ್ತಾರೆ, ಅದರೊಳಗಡೆ ಸಾಫ್ಟ್ವೇರ್ ಅನ್ನೋದು ಇರುತ್ತೆ ಒಂದು. ಯಾಕಂದರೆ ಅದರಲ್ಲಿ ಟೈಮಿಂಗ್ಸ್ ಅಡ್ಜಸ್ಟು ಸ್ಪೀಡ್ ಅಡ್ಜಸ್ಟು ಆ ಥರ ಎಲ್ಲ ಇರುತ್ತೆ, ಮತ್ತು ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ. ಅದು ಊರಲ್ಲಿ ಏನಾದ್ರು ಕರೆಂಟ್ ಪ್ರಾಬ್ಲಮ್ ಆಗಿ ಏನಾದ್ರು ಡ್ಯಾಮೇಜ್ ಆಯಿತು ಒಳಗಡೆ ಅಂತಂದರೆ ಅದು ಮತ್ತೆ ರಿಪೇರಿ ಮಾಡೋಕ್ಕಾಗಲ್ಲ. ಯಾಕಂದರೆ ಸರ್ವೋ ಮೋಟ್ರು ಚೈನಾ ಮಾಡಲ್ ಅದು. ಚೈನಾ ಮಾಡಲ್ ಫೋನು ನೀವು ಕೇಳಿರ್ತೀರ ಅನ್ಕೋತೀನಿ, ಚೈನಾ ಸೆಟ್ ಫೋನು. ಅದು ಒಂದು ಸರಿ ರಿಪೇರಿ ಬತ್ತಂದರೆ ಹೋಯ್ತು ಅಷ್ಟೇ, ಅದು ಮತ್ತೆ ರಿಪೇರಿ ಮಾಡೋಕ್ಕಾಗಲ್ಲ. ಅದೇ ಥರ ಇದು ಅಷ್ಟೇ ಚೈನಾ ಸೆಟ್ಟು. ಇದು ಇಂಡಿಯಾ ಥರ ಪರ್ಮನೆಂಟಾಗಿರಲ್ಲ. ಇಂಡಿಯಾದವರು ಹುಟ್ಟಿದ ಮೇಲೆ ಒಂದು ಸ್ವಲ್ಪ ದಿವಸ ಉಳ್ಕೊಂಡಿರ್ತಾರೆ, ಯಾವುದೇ ಆ ಥರ ಕಾಯಿಲೆ ಬರದೆ. ಚೈನಾದಲ್ಲಿ ಹಂಗಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ಬಳಕೆ ತುಂಬ ದಿನ ಬರೋಲ್ಲ. ಆ ಥರ ಮೆಟೀರಿಯಲ್ಸ್ ಅದು ಚೈನಾ ಮಾಡಲ್ ಅಂದರೆ. ಅದಕ್ಕೇ ನೀವು ಏನು ಮಾಡಿ ಅಂತಂದರೆ, ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ, ಕಂಟ್ರೋಲ್ ಇದೆ ಮಿಷಿನ್ ಅನ್ನೋರು ಹೈ ಸ್ಪೀಡ್ ಮೋಟ್ರ್ ಹಾಕಿಸ್ಕೊಳ್ಳಿ. ಯಾಕೆ ನಾವು ಸ್ಟೂಡೆಂಟ್ಗೆ ಸರ್ವೋ ಮೋಟ್ರನೇ ಮತ್ತು ಮೇಡಮ್ ಹೈ ಸ್ಪೀಡ್ ಮೋಟ್ರನ್ನ ತೆಗೆಸ್ಬಿಟ್ಟು ಸರ್ವೋ ಮೀಟ್ರ್ ಹಾಕಿಸ್ತಾರಲ್ಲ ಮೇಡಮ್ ಅಂತ ತುಂಬ ಜನ ಕೇಳ್ಬೋದು. ಯಾಕೆ ನಾನು ಸರ್ವೋ ಮೋಟ್ರ್ ಹಾಕಿಸ್ತೆ ಅಂದರೆ ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ ಅಂತ. ನಾವು ಟಿ ವಿಗೆ ಮತ್ತು ಫ್ರಿಜ್ಗಳಿಗೆ ಕರೆಂಟ್ ಏನಾದರೂ ಶಾಕ್ ಅಬ್ಸರ್ವ್ ಆದರೆ, ಏನಾದ್ರು ತೊಂದರೆ ಆದರೆ, ಅರ್ಥಿಂಗ್ ಇಲ್ಲದೆ ಇದ್ದರೆ ಏನೂ ತೊಂದರೆ ಆಗಬಾರ್ದು ಟಿ ವಿಗೆ ಆಗಲಿ ಫ್ರಿಜ್ಗೆ ಆಗಲಿ ಅಂದ್ಬಿಟ್ಟು ಒಂದು ರೆಫ್ರಿಜರೇಟ್ರನ್ನ ಇಟ್ಕೊಂಡಿರ್ತೀವಿ, ಸ್ಟೆಬ್ಲೈಸರ್ ಅಂತ ಇಟ್ಕೊಂಡಿರ್ತೀವಿ ಮನೇಲಿ. ಆ ಸ್ಟೆಬ್ಲೈಸರ್ಗೆ ನೀವು ಮಿಷಿನ್ ಕನೆಕ್ಟ್ ಮಾಡಿಕೊಂಡ್ರೆ ಯಾವುದೇ ಥರದ ತೊಂದರೆ ಆಗೋಲ್ಲ. ಆಮೇಲೆ ಏನು ಗೊತ್ತಾ, ಅದರಲ್ಲಿ ನಾವು ಸ್ಪೀಡ್ ಅಡ್ಜಸ್ಟ್ ಮಾಡಿಸ್ಕೊಂಡು ಓಡಿಸ್ಬೋದು. ನೀಡಲ್ನ ನಿಧಾನಕ್ಕೆ ಮೂವ್ ಮಾಡಿ ಮಿಷಿನ್ನ ಒಂದೊಂದೇ ಹೆಜ್ಜೆ ಪ್ರೆಸ್ ಮಾಡಿಕೊಂಡು ಫಿಲ್ಲಿಂಗ್ ಮಾಡಿ ಒಂದು ಮಿಷಿನ್ ವರ್ಕ್ ಅಂತ ನೀವು ಕಲಿಬೋದು. ಇಲ್ಲದ್ರೆ ನೀವು ಮಿಷಿನ್ ವರ್ಕ್ನ ಕಲಿಯೋಕ್ಕಾಗಲ್ಲ. ಯಾಕಂದರೆ ಹೈ ಸ್ಪೀಡ್ ಮೋಟ್ರ್ ನೀವು ಕಂಟ್ರೋಲ್ ತೊಗೊಳಕ್ಕೆ 6 ತಿಂಗಳು ಬೇಕಾಗುತ್ತೆ. ಕೆಲವೊಬ್ಬರು ಪ್ರಾಕ್ಟೀಸ್ ಮಾಡ್ತಾ ಇರೋರಿಗೆ 1 ವರ್ಷನೇ ಎಳೆಯುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಸರ್ವೋ ಮೋಟ್ರು ಬೆಟರು. ಮತ್ತು ಫ್ಯೂಚರ್ ಇರಲಿ ಇಲ್ಲದೆ ಹೋಗಲಿ, ಎಷ್ಟು ದಿನ ಬರುತ್ತೋ ಬರಲಿ. ಬರೋರಿಗೆ ತುಂಬ ದಿನವೇ ಬಂದಿದೆ, ಬರದೇ ಇರೋರಿಗೆ 1 ವರ್ಷ 2 ವರ್ಷ ಆ ಥರನೂ ಆಗಿದೆ. ಬಟ್ ತಲೆ ಕೆಡಿಸ್ಕೊಬೇಡಿ ಮೇಡಮ್ ಈ ಥರ ಕೊಡಿಸ್ಬಿಟ್ರಿ ಅಂತ. ಆ ಥರ ತೊಗೊಂಡ್ರೇ ನಿಮಗೆ ಬೆಟರ್ ಆಗೋದು, ಇಲ್ಲಾಂದರೆ ನಿಮಗೆ ಚೆನ್ನಾಗಿ ಬೆಟರ್ ಆಗೋಲ್ಲ. ಯಾಕಂದರೆ ನೀವು ಕಲಿಯೋಕ್ಕೂ ಆಗೋಲ್ಲ, ಎಂಬ್ರಾಯ್ಡ್ರಿ ಮಾಡೋಕ್ಕೂ ಆಗೋಲ್ಲ. ಸುಮ್ಮನೆ ಮೋಟ್ರನ್ನ ಕಂಟ್ರೋಲ್ ತಗೊಂಡು ನೀವೇ ಸುಸ್ತಾಗಿ ಲಾಸ್ಟ್ಗೆ ಈ ಮಿಷಿನ್ ಸವಾಸ ನನಗೆ ಬೇಡಪ್ಪ ಫಸ್ಟು ಕೊಟ್ಬಿಡೋಣ ಅನ್ನೋ ರೇಂಜ್ಗೆ ನೀವು ಬಂದುಬಿಡ್ತೀರಾ. ಅದಕ್ಕೆ ನಾನು ಹೇಳ್ತಾ ಇರೋದು ಸರ್ವೋ ಮೋಟ್ರ್ ಹಾಕ್ಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿರಿ. ಆಮೇಲೆ ನೆಕ್ಸ್ಟ್ ಬಿಸ್ನೆಸ್ ಮಾಡಿದ್ಮೇಲೆ ನೋಡ್ಕೊಳ್ಳೋರಂತೆ. ಸರ್ವೋ ಮೋಟ್ರಲ್ಲಿ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ನೀಟಾಗಿ ಆಪ್ರೇಟ್ ಮಾಡ್ಬೋದು ಮಿಷಿನ್ನ. ಕಸ್ಟಮರ್ ಬ್ಲೌಸ್ ಮೇಲೆ ಡಿಸೈನ್ ಹಾಕಿದಾಗ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಓಕೆನಾ, ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದ್ದೀನಿ ನಾನಂತ. ನಾನು ಅಷ್ಟೇಪ್ಪ ಸರ್ವೋ ಮೋಟ್ರ್ ಹಾಕ್ಸ್ಕೊಂಡಿರೋದು. ಯಾಕಂದರೆ ಸರ್ವೋ ಮೋಟ್ರ್ ಇದ್ರೇ ಸರಿ. ಯಾಕಂದರೆ ನಾನು ಸ್ಟಿಚ್ ಮಾಸ್ಟರು ಕೊಡಿಸ್ಬಿಟ್ಟು ಯಾರೋ ಮೆಕ್ಯಾನಿಕ್ ನಂಗೆ ಮೋಸ ಮಾಡಿಬಿಟ್ಟು ಜಿಗ್ಜಾಗ್ ಮಿಷಿನ್ನ ಸ್ಟಿಚ್ ಮಾಡ್ತಾ ಕೊಡಿಸ್ಬಿಟ್ಟಿದ್ರು. ಆ ಸ್ಟಿಚ್ ಮಾಸ್ಟರಲ್ಲಿ ಯಪ್ಪ ಅದು ಕಾರ್ಬನ್ ಮೋಟ್ರ್ ಹಾಕ್ಬಿಟ್ಟವ್ರೆ ಅವರು. ನಂಗೆ ಕಾರ್ಬನ್ ಮೋಟ್ರು ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಕಾರ್ಬನ್ ಅಂದರೆ ಕಾರ್ಬನ್ ಖಾಲಿ ಆಗ್ತಾ ಇರುತ್ತೆ ಮಿಷಿನ್ ಓಡ್ತಾ ಒಳಗಡೆ ಅದು ಮೋಟ್ರ್ ಸ್ಮೆಲ್ ಬಂದರೆ ಅದು ಕಾರ್ಬನ್ ಮೋಟ್ರ್ ಅಂತ. ನಾವು ಓಡಿಸ್ತಾ ಇದ್ದಾಗ ಮೋಟ್ರ್ ಹೆವಿ ಹೀಟ್ ಆಗುತ್ತೆ ಮತ್ತು ಕಾರ್ಬನ್ನು ಸಮೇತ ಬರ್ತಾ ಇರಬೇಕಾದ್ರೆ ಕಾರ್ಬನ್ ಸ್ಮೆಲ್ ಬರ್ತಾ ಇರುತ್ತೆ ಈಚೆ ಕಡೆ. ಕಂಟಿನ್ಯೂಸ್ ಆಗಿ ಒಂದು 3 ಅವರ್ 4 ಅವರ್ ಏನಾರ ಬ್ಲೌಸ್ಗೆ ಎಂಬ್ರಾಯ್ಡ್ರಿ ಮಾಡಿದ್ರೆ ಆಮೇಲೆ ಏನಾಗುತ್ತೆ ಗೊತ್ತಾ, ಫೂಟೆಲ್ಲ ಫುಲ್ಲು ಬಿಸಿ ಬಂದ್ಬಿಡುತ್ತೆ. ಯಪ್ಪ ಕಾಲೆಲ್ಲ ಸುಡ್ತಾ ಇರುತ್ತೆ, ತುಂಬ ಸಖತ್ ಹೀಟ್ ಆಯ್ತಾ ಇರ್ತದೆ. ಆವಾಗ ನನಗಂತೂ ಏನು ಸ್ಮೆಲ್ ಬರ್ತದೆ, ಮೋಟ್ರ್ ಹೆವಿ ಹೀಟ್ ಆಯ್ತದೆ, ಕಾಲು ಇಡೋಕ್ಕಾಗತ್ತು ಮೋಟ್ರ್ ಮೇಲೆ. ಎಷ್ಟೇ ಬಟ್ಟೆ ಏನಾದ್ರು ಮೋಟ್ರ್ ಮೇಲೆ ಹಾಕ್ಕೊಂಡ್ರೆ ಮೋಟ್ರು ಕಾಲಿಗೆ ಸಿಗಲ್ತು, ಹೆಂಗೆಂಗೋ ಪ್ರೆಸ್ ಆಯ್ತಾ ಇರ್ತದೆ. ಅಯ್ಯೋ ಯಪ್ಪ ಅಂತ ಎಕ್ಸ್ಪೀರಿಯೆನ್ಸ್ ನಂಗೆ ಬೇಡಪ್ಪ ದೇವರೇ, ಹಂಗೆ ಅನ್ಸ್ಬಿಡ್ತು ನನಗೆ. ಅದಕ್ಕೆ ನಾನು ಏನಪ್ಪ ಆಮೇಲೆ ಏನು ಮಾಡಿದೆ, ಎಲ್ಲ ಕಡೆ ವಿಚಾರಿಸ್ದೆ. ಒಂದು ಕಡೆ ಏನು ವಿಚಾರಿಸಿಲ್ಲ ಅನ್ಬೇಡಿ. ನಾನು ಹೋಗೋದು ಮಿಷಿನ್ ತರೋಕ್ಕೆ ಅಂದಾಗ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಹುಡುಕಿ ಯಾವ ಥರ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾವ ಟೇಬಲ್ ಚೆನ್ನಾಗಿರುತ್ತೆ, ಯಾವ ಫುಡ್ ಚೆನ್ನಾಗಿರುತ್ತೆ, ಯಾವ ಮೋಟ್ರ್ ಚೆನ್ನಾಗಿರುತ್ತೆ ಅಂತ ಹುಡುಕಿ, ಮತ್ತು ನೆಕ್ಸ್ಟ್ ಟೈಲರಿಂಗ್ ಶಾಪ್ಗೆಲ್ಲ ಹೋಗಿ ಭೇಟಿ ನೀಡಿ ಬೋಟಿಕ್ಗಳಿಗೆಲ್ಲ ಅಲ್ಲೆಲ್ಲ ಕೇಳಿ. ಆದರೂ ನಾನು ರಿಕೋಮಾ PV ಸೀರೀಸ್ನ ವಿಚಾರಿಸಿದೆ. ರಿಕೋಮಾ PV ಸೀರೀಸ್ನ ತೊಗೋಬೇಕು ಅಂತ ಹೋಗಿದ್ದೆ ನಾನು. ಅದು ರಿಕೋಮಾ PV ಸೀರೀಸ್ ಅಂತಂದರೆ ತುಂಬ ದೊಡ್ಡ ಮಾಡಲ್ ಅದು. ಅದು ಬಂದು 6 ಲಕ್ಷ 6.5 ಲಕ್ಷ ಆಗುತ್ತೆ. ಮತ್ತು ನೆಕ್ಸ್ಟು ಉಷಾ ಜಾನೋ ಮಿಷಿನ್ ವಿಚಾರಿಸಿದೆ. ಒಂದಿನ ಫುಲ್ಲು ಬ್ಯಾಂಗ್ಳೂರೆಲ್ಲ ಹೋಗಿ ಎಲ್ಲ ವಿಚಾರಿಸ್ಕೊ ಬಂದಿದ್ದೆ. ನನಗೆ ತಗೋಬೇಕು ಅನ್ನೋ ಹುಮ್ಮಸ್ ಜಾಸ್ತಿ ಆಗಿಬಿಟ್ಟಿತ್ತು. ಯಾಕಂದರೆ ಅದು ಮಾಡ್ತಾಯಿದ್ರೆ ಡಿಸೈನ್ ಅದು ನೋಡ್ತಾ ಇದ್ರೆ ಸಾಕು ನಮಗೆ ಕಣ್ಣೀಳಿ ಬೀಳೋದು, ಆ ಥರ ಡಿಸೈನ್ ಹಾಕೋದು. ಬಟ್ ನನಗೆ ಯಾವ ದೇವ್ರು ಬಲಭಾಗದಲ್ಲಿದ್ನೋ ಕಣಪ್ಪ ದೇವರೇ. ಅಷ್ಟರಲ್ಲಿ ನಾನು ಯಾವುದೋ ಒಂದು ಟೈಲರಿಂಗ್ ಶಾಪ್ಗೆ ಹೋಗಿ ವಿಚಾರಿಸ್ಕೊಬಿಟ್ಟು ನನಗೆ ಎಲ್ಲರಿಗೂ ತೋರಿಸ್ತಾ ಇದೆ. ಯಾಕಂದರೆ ಏನಾದ್ರೂ ಸಜೆಷನ್ ಕೊಡ್ತಾರೆ ಯಾರಿಗಾರು ತೋರಿಸ್ತಾರೆ ಅಂತ. ಆಮೇಲೆ ಯಾರಿಗಾರು ತೋರಿಸಿದ್ರೆ ಏನಾದರೂ ಹೇಳ್ತಾರೆ 6 ಲಕ್ಷ 3 ಲಕ್ಷ ಅಂತ. ಅಂದರೆ ಮಿಷಿನ್ಗೆ ಬಂಡವಾಳ ಹಾಕ್ಬಿಟ್ಟು ನಾನು ಹೆಂಗೆ ದುಡ್ಡು ಎತ್ತೋದು, ನಾನು ಹೆಂಗೆ ಏನು ಮಾಡಲಿ ಅಂತ ನನಗೇ ತಲೆ ಕೆಟ್ಟೋಗ್ಬಿಟ್ಟು ಅದಕ್ಕೆ ಈ ಥರ ಮಿಷಿನ್ ತೊಗೋಬೇಕಂತ ಇದ್ದೀನಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ಅಂತ ಎಲ್ಲರಿಗೂ ತಿಳಿಸ್ತಾ ಇರಬೇಕಾದ್ರೆ ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡೋರಿಗೆಲ್ಲ ಕೊಟ್ಟೆ, ತೋರಿಸ್ದೆ.
ಆಮೇಲೆ ಯಾರು ತೊಗೋಬೇಡಿ ಅಂತ ಹೇಳ್ದೆ ಹೋದರು. ಬಟ್ ಒಬ್ಬರು ಮಾತ್ರ ಒಂದೇ ಒಂದು ಸಜೆಷನ್ ಕೊಟ್ಟರು, ಯಾವ್ದಾರ ಟೈಲರಿಂಗ್ ಶಾಪ್ಗೆ ಹೋಗಿ ವಿಚಾರಿಸಿ ನೋಡಮ್ಮ ಗೊತ್ತಾಗುತ್ತೆ ಅಂತಂದರು. ಆಮೇಲೆ ಏನು ಮಾಡಿದೆ, ಟೈಲರಿಂಗ್ ಶಾಪ್ಗೆ ಹೋಗಿ ಕೇಳಿದೆ. ಯಪ್ಪ ಅಲ್ಲೊಬ್ಬಮ್ಮ ಇದ್ದರು, ಅವ್ರು ಹೇಳಿದ್ರು, ಒಳ್ಳೆ ಸಜೆಷನ್ ಕೊಟ್ಟರು ಮಾತ್ರ ನನಗೆ. ಏನಂತಂದರೆ, ನೀವು ತೊಗೋಬೇಡಿ ಈ ಮಿಷಿನ್ನ, ನೀವು ತುಂಬ ಲಾಸ್ ಆಗ್ತೀರಾ. ಯಾಕಂದರೆ ಬಿಸ್ನೆಸ್ ಅನ್ನೋದು ತುಂಬ ಏನೋ ಓಡ್ತಾ ಮಿಷಿನ್ ತುಂಬ ರಿಪೇರಿ ಬರುತ್ತೆ. ಅದಕ್ಕೆಲ್ಲ ಬಂಡವಾಳ ಹಾಕ್ಬೇಕಂದ್ರೆ ನೀವು ಹಾಕಿರೋ ದುಡ್ಡನ್ನ ನೀವು ಎತ್ತಕ್ಕಾಗಲ್ಲ, ತುಂಬ ಕಷ್ಟ ಇದೆ ಇದರಲ್ಲಿ ಮಾಡೋಕ್ಕೆ. ಸುಮ್ಮನೆ ಯಾಕೆ ತೊಗೋತೀರಾ ಅಂತ ಹೇಳ್ಬಿಟ್ರು. ಆಮೇಲೆ ಅದೇ ಟೈಮ್ಗೆ ಹೆಂಗೋ ಅಲ್ಲೊಬ್ಬರು ನೋಡಿ, ಅಲ್ಲಿ ಎಕ್ಸ್ಟ್ರಾ ಸ್ಟಿಚಸ್ ಇತ್ತಲ್ಲ ಅದನ್ನೆಲ್ಲ ಟ್ರಿಮ್ ಮಾಡ್ತಾಯಿದ್ದೀನಿ. ಆಮೇಲೆ ಅಲ್ಲೊಬ್ಬರು ಹಿಂದಿಯವರು ಏನು ಮಾಡಿದ್ರು, ಅಲ್ಲೂ ಒಂದು ಏನೋ ಯಾವುದೋ 3R ಮಿಷಿನ್ ಇಟ್ಕೊಂಡಿದ್ರು ಅವರು. ಅದು ರಿಪೇರಿಯಾಗಿ 1.5 ತಿಂಗಳಾಗಿತ್ತಂತೆ. ಅದಕ್ಕೇ ಏನು ಮಾಡಿದ್ರು, ಅವರು ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ಇಟ್ಕೊಂಡಿದ್ರಂತೆ ಫಸ್ಟೇ, ಯಾಕಂದರೆ ಸೇಫ್ಟಿಗೆ ಇಟ್ಕೊಂಡಿರ್ತಾರೆ. ಹಿಂದಿಯವ್ರು ಕೇಳ್ಬಿಟ್ಟು ಅದ್ರ ಕೈಯಲ್ಲಿ ಹಾಕ್ಸ್ತಾಯಿದ್ರು. ಅವರು ಹಾಕ್ತಾಯಿದ್ರು, ನಾನು ನೋಡ್ತಾಯಿದ್ದೆ. ಎಷ್ಟು ನೀಟಾಗಿ ಹಾಕ್ಬಿಟ್ರು ಅಂದರೆ ಮ್ಯಾಂಗೋ ಡಿಸೈನ, ನಂಗೆ ಸಖತ್ ಖುಷಿ ಆಗ್ಬಿಡ್ತು. ಆಮೇಲೆ ನಾನು ಅವ್ರನ್ನ ಕೇಳಿದೆ, ಸರ್ ಯಾವುದು ಸರ್ ಇದು ಮಿಷಿನು, ಇಷ್ಟು ನೀಟಾಗಿ ಹಾಕ್ಬಿಟ್ರಲ್ಲ, ಸಖತ್ತಾಗಿ ಬಂತು ಸರ್ ಅಂತ ನಾನು ಕೇಳಿದೆ. ಅವರು ಏನು ಗೊತ್ತಾ, ಇದು ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ಮಿಷಿನ್ ನನಗೆ ಆ ಥರ ಆಗ್ಬಿಡ್ತು ಅವಾಗ. ಏನು ಗೊತ್ತಾ, ಕೆಲವೊಬ್ರು ಇವಾಗ ತಗೋಬೇಕು ಅನ್ನೋ ಕುತೂಹಲದಲ್ಲಿದ್ದಾಗ ತಗೋಬಿಡ್ಬೇಕು ಅನ್ನೋದ್ರಲ್ಲಿ ಇರ್ತೀವಿ, ಆದರೆ ವಿಚಾರಿಸ್ಕೊಳ್ಳೋದ್ರಲ್ಲಿ ಎಡ್ಬಿಡ್ತೀವಿ. ಅದರಲ್ಲಿ ನಾನು ಫಸ್ಟೇ ಮಾಡ್ಕೊಂಡೆ ಆ ಎಡವಟ್ಟನ್ನ. ಯಾಕಂದರೆ ನೋಡಿ, ಸಮೋಸ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಯಾರ್ಯಾರಿಗೆ ಈ ಸ್ಟಿಚ್ಚು ತುಂಬ ಕಷ್ಟ ಆಗುತ್ತೋ, ಇದು ಸಮೋಸ ಇದೇನೇ ಫಿಲ್ಲಿಂಗ್ ಮಾಡ್ತೀವಲ್ಲ ಕೋನ್ ಶೇಪಲ್ಲಿ, ಅದನ್ನೇ ಸಮೋಸ ಸ್ಟಿಚ್ ಅನ್ನೋದು, ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ನಾನು ಅಂತ. ಆ ಥರ ನೀವು ನೀಟಾಗಿ ಮಾಡಬೇಕು. ಓಕೆನಾ, ನೆಕ್ಸ್ಟ್ ಡೀಟೇಲಾಗಿ ಹೇಳ್ತೀನಿ ನಾನು. ಆವಾಗ ಏನಪ್ಪ ನಾನೇನು ಮಾಡಿದೆ, ಯಾವ ಕಂಪ್ನಿ ಅಂತಲೂ ಕೇಳಿಲ್ಲ, ಆ ಥರ ಬಿದ್ದುಬಿಟ್ಟೆ. ನಾನಾರು ಹೇಳ್ತಾಯಿದ್ದೀನಿ ತಗೊಳ್ಳಿ ಅಂತ. ಬಟ್ ನನಗೆ ಯಾರು ಹೇಳ್ಕೊಡೋರು ಇರಲಿಲ್ಲ, ಯಾವ ಕಂಪ್ನಿ ತೊಗೋಬೇಕು ಅಂತಲೂ ಕೇಳ್ಕೊಳ್ಳಿಲ್ಲ, ಏನೂ ಕೇಳ್ಕೊಳ್ಳಿಲ್ಲ. ಅವ್ರು ಯಾವಾಗ ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ ಇದೆ ಈ ಥರ ತೊಗೊಂಡು ಮಾಡಿಬಿಡಿ ಅಂತಂದರು. ಅರ್ಜೆಂಟಾಗಿ ಬಂದಿದೆ. ನಾನು ಸಿಂಗರ್ ಶೋರೂಮ್ಗೆ ಫೋನ್ ಮಾಡಿ ಕೇಳೋಣ ಅಂದ್ಬಿಟ್ಟು ಬೆಂಗಳೂರವ್ರಿಗೆ ಫೋನ್ ಮಾಡಿ ಕೇಳಿದೆ, ಯಾಕಂದರೆ ನನ್ನ ಮಿಷಿನ್ ಅಲ್ಲೇ ಜಾಸ್ತಿ ತೊಗೊಳೋದು. ಅವ್ರು ಕೇಳೋಣ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದೆ. ಅವರಂದರು, ಆಯಿತು ತರಿಸಿರ್ತೀವಿ ಬನ್ನಿ, ಆಯಿತು ಯಾವ ಥರ ಮಿಷಿನ್ ಏನಂತ ಹೇಳೋರಿ ಅಂದರು. ಅವರು ಏನೂ ಹೇಳಿಲ್ಲ. ಆಮೇಲೆ ನಾನೇನು ಮಾಡಿದೆ, ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವ್ರೇನು ಮಾಡಿಬಿಟ್ರು, ಈ ಥರ ನೋಡಿ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋ ತೋರಿಸ್ಬಿಟ್ಟು ಸ್ಟಿಚ್ ಮಾಸ್ಟರ್ ನೋಡಿ, ಇದು ಸ್ಟಿಚ್ ಮಾಸ್ಟರಲ್ಲಿ ಹಿಂಗೆ ಮಾಡ್ತಾವ್ರೆ ಇವ್ರು ವರ್ಕ್ನ ನೋಡಿ ಅಂದ್ಬಿಟ್ಟು ತೋರಿಸ್ಬಿಟ್ರು. ಅವಯ್ಯ ಅವನು ಯಾರಪ್ಪ ಅವ್ನು ಮ್ಯಾನೇಜರು ತೋರಿಸ್ತಂದರೆ ನನಗೆ ನಾನೇನು ಮಾಡಿದೆ ನೋಡಿ, ಅಲ್ಲಿ ರೌಂಡ್ ಶೇಪು ಮಧ್ಯೆ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ, ಇಮೇಜಲ್ಲಿ ಎಷ್ಟು ನೀಟಾಗಿ ಕೊಡ್ತಾಯಿದ್ದೀನಿ ಅಂತ ಅದೇ ಥರ ನೀವು ಕೊಡಬೇಕು. ಓಕೆನಾ. ನಾನೇನು ಮಾಡಿದೆ ಸದ್ಯಕ್ಕೆ ತಗೊಂಡೋಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು, ನಾನು ಮಿಷಿನ್ ವರ್ಕ್ ಹಾಕಬೇಕು ಅಂತ ಆ ಥರದಲ್ಲಿ ಹೋಗಿ ಗೋತ್ರ ಕೆಡ್ತು ಅಂತ ಹೋಗಿ ತಗೊಬಂದ್ಮೇಲೆ ಏನಪ್ಪ ಇದು ನನಗೆ ಆಮೇಲೆ ಆಪ್ರೇಟ್ ಮಾಡ್ತಾಯಿದ್ದೀನಿ, ಏನೂ ಗೊತ್ತಾಯಿಲ್ಲ. ಅವ್ನು ಮೆಕ್ಯಾನಿಕ್ಕು ಇಲ್ಲೇ ನಿಯರೆಸ್ಟ್, ನಮ್ಗೆ ಹಳ್ಳಿ ಅಲ್ವಾ ಇದು, ನಿಯರೆಸ್ಟಲ್ಲಿ ಇರೋರಿಗೆ ಅಂದ್ಬಿಟ್ಟು ಕರೆಸ್ದಾಗ ಅವ್ನು ಮೆಕ್ಯಾನಿಕ್ ಹೇಳ್ತಾವನೆ, ನೀವು ಈ ಥರ ಮೋಟ್ರ್ ಹಾಕ್ಸ್ಕೊಬಾರ್ದಾಗಿತ್ತು, ಇನ್ನೊಂದು ಥರ ಮೋಟ್ರ್ ಬರ್ತದೆ, ಈ ಥರ ಮಿಷಿನ್ ತಗೊಬಾರ್ದಾಗಿತ್ತು, ಇನ್ನೊಂದು ಥರ ಬರ್ತದೆ ಅಂತ ಹೇಳ್ತಾನೆ. ನನಗೇನು ಅರ್ಥನೇ ಆಯ್ತಾಯಿಲ್ಲ ಅವ್ರು ಹೇಳೋದು. ಯಾಕಂದರೆ ಏನು ಮಿಷಿನ್ ಬಗ್ಗೆ ಏನೂ ಗೊತ್ತಿಲ್ಲ. ಇವ್ರು ಏನೋ ಸುಮ್ಮನೆ ಹೇಳ್ತಾವ್ರೆ, ಏನೋ ಹೇಳ್ತಾವ್ರೆ, ಹೇಳ್ಕೊಳ್ಳಿ ಬಿಡು ಅಂದ್ಬಿಟ್ಟು ಅವೇ ಪಿಟಿಂಗ್ ಮಾಡಿಬಿಟ್ಟು ಒಂದು ಅಕ್ಷರನ ಬರೆದ್ಬಿಟ್ಟು ತೋರಿಸ್ಬಿಟ್ಟು ಹೊಟ್ಟೋದ. ನಾನು ಸಂದೆ ಮೇಲೆ ಕೂತ್ಕೊಂಡು ಮಾಡೋಕ್ಕೆ ಹೋಗುವ ಅಂತ ಹೋಯ್ತೀನಿ, ಏನೂ ಗೊತ್ತಾಯಿಲ್ಲ. ಮಾಡ್ತೀನಿ ಬರ್ತಾನೆ ಇಲ್ಲ. ನೋಡಿ, ಬಾಲ್ ಚೈನ್ ಸ್ಟಿಕ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಕೊಳ್ಳಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದೀನಿ ಅಂತ. ನಂಬರ್ 2ಅಲ್ಲಿ ಬಾಲ್ ಚೈನ್ ಸ್ಟಿಚ್ ಮಾಡ್ತಾಯಿದ್ದೀನಿ ಇದನ್ನು. ಓಕೆನಾ. ಏನೂ ಗೊತ್ತಾಯಿಲ್ಲ. ಆಮೇಲೆ ತಲೆ ಕೆಟ್ಟೋಯ್ತು, ಏನು ಮೋಟ್ರು ಬರೋ ಅಂತ ಏನು ಒಂದು ಮನಸ್ಸು ಬರ್ತದೆ. ಆಮೇಲೆ ನಾನೇನು ಮಾಡಿದೆ, ಅಪ್ಪ ಬೇಜಾರಾಗ್ಬಿಟ್ಟು ಆಫ್ ಮಾಡ್ಬಿಟ್ಟು ಮರಿಕೊಬಿಟ್ಟೆ. ಏನು ಮೋಟ್ರು ಓಡ್ತಿರೋದಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಬರ್ತದಲ್ಲ ಸೌಂಡು, ಹಂಗೆ ಬತ್ತದೆ ನೋಡಿ. 3 ಚೈನ್ದು ಅದು 3 ಸ್ಟಿಕ್ ಮಾಡಿದ್ನಲ್ಲ, ಅದು ವೀಡಿಯೋ ಆಗಿಲ್ಲ. ಯಾಕಂದರೆ ನಾನು ಅದು ರೆಸ್ಯೂಮಲ್ಲಿ ಇಟ್ಟಿದ್ದೆ, ಮತ್ತು ಪ್ಲೇ ಮಾಡೋಕ್ಕೆ ಹೋದಾಗ ಅದು ಏನೋ ಆಗ್ಬಿಟ್ಟು ಎಡ್ವರ್ಟ್ ಆಗಿಬಿಡ್ತು. ಸಾರಿ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಯಾವ ಥರ ಹಾಕೋದು ಅಂತ. ನೋಡಿ, ಕ್ಯಾನ್ವಾಸ್ ಪೇಪರ್ನ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ತಾಯಿದ್ದೀನಿ ಅಂತ. ಮತ್ತು ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಇನ್ನು ಬ್ಯಾಕ್ ಸೈಡು ಅಷ್ಟೇ, ಯಾಕಂದರೆ ಇದು ಬ್ಯಾಕ್ ಸೈಡಲ್ಲಿ ಇದೆಯಲ್ವಾ, ಯಾಕೆ ರಿಮೂವ್ ಮಾಡೋದಂತ ರಿಮೂವ್ ಮಾಡದೇ ಇದ್ದರೆ ನಿಮಗೆ ಲಾಸ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಮಾಡಿದ್ದೀನಿ ಬ್ಯಾಕ್ ಫ್ರಂಟು. ಆಮೇಲೆ ನೋಡಿ, ನಾನು ಇದು ರೌಂಡ್ ಶೇಪ್ ಇದೆ. ರೌಂಡ್ ಶೇಪ್ ಇರೋದನ್ನ ಯಾವ ಥರ ಫಿಲ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನಾನು ಎಷ್ಟು ನೀಟಾಗಿ ರೌಂಡ್ ಫಿಲ್ ಮಾಡ್ತೀನಿ ಅಂತ. ನೋಡಿ, ವೀಲ್ ಥರ ರೊಟೇಟ್ ಮಾಡ್ತಾಯಿದ್ದೀನಿ ನಾನು. ಈ ಥರ ವೀಲ್ ಥರ ನೀವು ರೊಟೇಟ್ ಮಾಡಬೇಕು. ಯಾಕಂದರೆ ಬಾಬಿನಲ್ಲಿ ಥ್ರೆಡ್ ಖಾಲಿಯಾಗಿತ್ತು, ಹಾಕ್ಕೊಂಡೆ. ನೀವು ಈ ಥರ ವೀಲ್ ಥರ ನೀವು ಕೂಡ ರೊಟೇಟ್ ಮಾಡಬೇಕು. ಇಷ್ಟು ನೀಟಾಗಿ ನೀವು ರೊಟೇಟ್ ಮಾಡಿಬಿಟ್ರಿ ಅಂದರೆ ನೋಡಿ, ಆ ಥರ ರೌಂಡ್ ಶೇಪ್ ಬರುತ್ತೆ. ಮಧ್ಯದಲ್ಲಿ ರೌಂಡ್ ಶೇಪ್ ಬರಲ್ಲ, ಒಬ್ಬೊಬ್ಬರು ಕರುವಾಗಿ ಹೋಯ್ತಾ ಇರುತ್ತೆ, ಆ ಥರ ಬರಬಾರ್ದು. ಅದು ರೌಂಡ್ ಶೇಪ್ ಬರಬೇಕು. ನೋಡಿ, ಇವಾಗ ಬ್ಲೂ ಕಲರ್ ಥ್ರೆಡ್ ಹಾಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ನ. ಫ್ಲವರ್ಸ್ನ ಫಿಲ್ ಮಾಡ್ತಾಯಿದ್ದೀನಿ. 4 ಪೆಟಲ್ಸ್ನ ಬ್ಲೂ ಕಲರಲ್ಲಿ ಮಾಡೋಣ, ಇನ್ನು 4 ಪೆಟಲ್ಸ್ನ ಆರೆಂಜ್ ಕಲರಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ರೌಂಡ್ ಶೇಪ್ನ ಮಾಡ್ತಾಯಿದ್ದೀನಿ ನಾನು. ರೌಂಡ್ ಶೇಪ್ ಹಾಕ್ತಾಯಿದ್ದೀನಿ, ರೌಂಡ್ ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೊಡ್ತಾಯಿದ್ದೀನಿ ಅಂತ. ಇಷ್ಟೇ ನೀಟಾಗಿ ಕೊಟ್ಟೆ ಬಿಡಿ, ತುಂಬ ಫಾಸ್ಟಾಗಿ ಮಾಡ್ಕೊಂಡೆ, ಯಾಕಂದರೆ ಕಸ್ಟಮರ್ ಕೊಡೇಬೇಕಾಗಿತ್ತು ನಾನು. ನೋಡಿ, ಇವಾಗ ಫ್ಲವರ್ ಫಿಲ್ಲಿಂಗ್ ಕೊಡ್ತಾಯಿದ್ದೀನಿ, ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಈ ಥರ ವರ್ಕ್ನ ಇದಕ್ಕೆ ಬಾಲ್ ಚೈನ್ ಕೊಟ್ಟರೆ ಫುಲ್ಲು ರೌಂಡ್ ಶೇಪ್ಗೆ ಚೆನ್ನಾಗಿರುತ್ತೆ. ಬಟ್ ನನಗೆ ಪೇಷನ್ಸ್ ಇರಲಿಲ್ಲ ಅದೆಲ್ಲ ಮಾಡೋಕ್ಕೆ, ಅದಕ್ಕೆ ಬಂದುಬಿಟ್ಟಿದ್ದೀನಿ. ನೆಕ್ಸ್ಟ್ ಯಾವುದಾದ್ರೂ ಇದ್ದರೆ ಯಾವುದಾದ್ರು ಬಂದರೆ ಈ ಥರ ಡಿಸೈನಲ್ಲಿ
ಮಾಡ್ತೀನಿ. ಸ್ಟೋನ್ ಚೈನು ಬಾಲ್ ಚೈನು ಚೆಕ್ ಮಾಡಿದ್ರೆ ತುಂಬ ಚೆನ್ನಾಗಿ ಹೆವಿ ಲುಕ್ ಬರುತ್ತೆ ಬ್ಲೌಸ್ಗೆ. ಬ್ರಿಡಾ ಲುಕ್ ಅನ್ನೋದು ಬರುತ್ತೆ. ಇನ್ನೂ ತುಂಬ ಡಿಸೈನ್ಸ್ ಇದೆ ಮಾಡೋದು. ಇನ್ನೂ ತುಂಬ ಡಿಸೈನ್ಸ್ ಇವಾಗ ಆರ್ಡರ್ಸ್ ಕೂಡ ಬಂದಿದೆ. ನಾನು ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ, ನೋಡೋರಂತೆ ಯಾವ ಥರ ಬರುತ್ತೆ ಅಂತ. ಓಕೆನಾ. ತುಂಬ ಚೆನ್ನಾಗಿದೆ ಈ ಡಿಸೈನ್. ನಂಗೆ ಸಖತ್ ಇಷ್ಟ ಆಯಿತು ಮಾತ್ರ. ಯಾಕಂದರೆ ಅವ್ರು ಹೇಳಿದ್ರು ಇದು 3500 ಅಂತೆ ಸ್ಯಾರಿ, ಆಫ್ ಸ್ಯಾರಿ ಇದು. ಬ್ಲೌಸನ್ ಕಲರ್ ಬ್ಲೌಸ್ ಒಂಥರ ಇರುತ್ತೆ, ಸ್ಯಾರಿ ಒಂಥರ ಇರುತ್ತೆ, ಆ ಥರ ಇದು. ಓಕೆನಾ. ಆಮೇಲೆ ನಾನು ಏನಪ್ಪ ಸಖತ್ ಸೌಂಡ್ ಬರ್ತಾಯಿತ್ತಲ್ವ ಮಿಷಿನ್ ಅಂತ ಹೇಳ್ತಿದ್ನಲ್ಲ, ಸಖತ್ ಸೌಂಡ್ ಬರ್ತಾಯಿತ್ತು ಮಿಷಿನು. ಆವಾಗ ಸಖತ್ ಸೌಂಡ್ ಬರ್ತಾ ಇರಬೇಕಾದ್ರೆ ನಿಲ್ಲಿಸ್ಬಿಟ್ಟಿದ್ದೆ. ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಏನಾಯಿತು ಮುಂದೆ ಅಂತ. ಯಾರ್ಯಾರು ನಮ್ಮ ವೀಡಿಯೋ ಮಾಡ್ತಾಯಿದ್ರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲ ಕಡೆ ಶೇರ್ ಮಾಡಿ. ನಾವು ಅವ್ರಿಗೆ ಕ್ಲಾಸಸ್ನ ಸೆಂಡ್ ಮಾಡ್ತೀವಿ, ಏನು ಮಾಡಬೇಕು ಅಂತ, ಯಾವ ಥರ ಮಾಡಬೇಕು ಕ್ಲಾಸಲ್ಲಿ, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಅವರು ಒಂದು ಜೀವನ ಅಂತ ಕಟ್ಕೊಳ್ಳಿ. ನೀವು ಒಬ್ಬರೇ ಬದುಕಬೇಕು ಅನ್ನೋ ಸ್ವಾರ್ಥ ಬುದ್ಧಿನ ಬಿಡಿ. ಆ ಬುದ್ಧಿನ ನೀವು ಬಿಟ್ಟರೆ ಈ ಫೀಲ್ಡಲ್ಲಿ ಮುಂದೆ ಬರೋಕ್ಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ಆಗಲ್ಲ. ಯಾಕಂದರೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿರೋ ವಿದ್ಯೆನ ಬೇರೆಯವ್ರಿಗೂ ತಿಳಿಸ್ಕೊಟ್ರೆ ಸರಸ್ವತಿ ಅನ್ನೋದು ನಮ್ಗೆ ಒಲಿಯುತ್ತೆ ಹೊರತು ಯಾವ ಕಾರಣಕ್ಕೂ ಒಲಿಯಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮ್ಗೆ ಏನು ಗೊತ್ತಿದೆಯೋ ಅದನ್ನ ಬೇರೆಯವ್ರಿಗೆ ಹೇಳ್ಕೊಡಿ, ಬೇರೆಯವರು ಕಲೀಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಲವ್ ಯು ಆಲ್ ಯೂಟ್ಯೂಬರ್ಸ್. ಲವ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. ಫೈನಲ್ ಲುಕ್ ನೋಡಿ ಚೆನ್ನಾಗಿ ಬಂದಿದೆ.